ಶುಭಾಶಯಗಳು. ಇಂದಿನ ಸಚೇತನ ಚಟುವಟಿಕೆ ಬ್ಯಾಂಕ್ ಖಾತೆ ತೆರೆಯೋಣ. ಬ್ಯಾಂಕ್ ಎಂದರೇನು? ಬ್ಯಾಂಕ್ ಇದು ಇಟಾಲಿಯನ್ ಬ್ಯಾಂಕು ಅಥವಾ ಫ್ರೆಂಚ್ನ ಬ್ಯಾಂಕ್ ಎಂಬ ಶಬ್ದಗಳಿಂದ ಬಂದಿದೆ. ಇದರ ಅರ್ಥ ಬೆಂಚ್ ಅಥವಾ ಹಣ ವಿನಿಮಯ ಮಾಡಿಕೊಳ್ಳೋ ಟೇಬಲ್ ಎಂದರ್ಥ. ಮೊಟ್ಟ ಮೊದಲ ಮೆಸೊಪೊಟೇಮಿಯಾದಲ್ಲಿ ಕ್ರಿಸ್ತಪೂರ್ವ 2000 ವರ್ಷಕ್ಕಿಂತ ಅರೇಬಿಯಾ ದೇಶದ ಎಲ್ಲ ಬ್ಯಾಂಕುಗಳಿಗೆ ಬ್ಯಾಂಕ್ ಎಂದು ಬ್ಯಾಂಕುಗಳ ತಾಯಿ ಎಂದು ಕರೆಯುತ್ತಾರೆ. ಇದು 1935ರಲ್ಲಿ ಪ್ರಾರಂಭವಾಯಿತು. ಇದು ಎಲ್ಲ ಬ್ಯಾಂಕುಗಳ ಮೇಲ್ವಿಚಾರಣೆಯನ್ನು ಮಾಡುತ್ತದೆ. ನಮಸ್ಕಾರ. ಹೇಳಿ, ತಮಗೆ ಯಾವ ರೀತಿಯ ಸಹಾಯ ಬೇಕಿತ್ತು? ನಾನು ಸರ್ಕಾರಿ ಪ್ರೌಢಶಾಲೆಯ ನಾಗರಾದಲ್ಲಿ SSLC ಕಲಿಯುತ್ತಿದ್ದೇನೆ. ಬ್ಯಾಂಕ್ನಲ್ಲಿ ಅಕೌಂಟ್ ತೆರೆಯಲು ಬಯಸುತ್ತಿದ್ದೇನೆ. ಬ್ಯಾಂಕ್ನಲ್ಲಿ ಯಾವ ರೀತಿಯ ಖಾತೆಗಳಿರುತ್ತವೆ ಮೇಡಮ್? ನೋಡಿ, ನಮ್ಮ ಬ್ಯಾಂಕಿನಲ್ಲಿ 4 ವಿಧದ ಖಾತೆಗಳಿವೆ. ಉಳಿತಾಯ ಖಾತೆ, ಚಾಲ್ತಿಯ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಮೇಡಮ್, ಉಳಿತಾಯ ಖಾತೆ ಎಂದರೇನು? ಸಾಮಾನ್ಯವಾಗಿ ಉಳಿತಾಯ ಮಾಡಲು ಬಯಸುವವರು ತೆರೆಯುವ ಖಾತೆ ಉಳಿತಾಯ ಖಾತೆ. ನಿಯಮಿತ ವೇತನ ಪಡೆಯುವವರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ಈ ಖಾತೆಯನ್ನು ತೆರೆಯುತ್ತಾರೆ. ಹಣ ಹಿಂಪಡೆಯಲು ಚೀಟಿ ಮತ್ತು ಚೆಕ್ ಪುಸ್ತಕಗಳನ್ನು ಬ್ಯಾಂಕ್ ಒದಗಿಸುತ್ತದೆ. ಚಾಲ್ತಿ ಖಾತೆ ಯಾರು ತೆಗೆಯಬಹುದು ಮೇಡಮ್? ಬ್ಯಾಂಕಿನೊಂದಿಗೆ ಹೆಚ್ಚು ವಹಿವಾಟು ನಡೆಸಿಕೊಂಡು ಹೋಗುವವರು, ವ್ಯಾಪಾರಸ್ಥರು, ಔದ್ಯೋಗಿಕ ಸಂಸ್ಥೆಯವರು ಈ ಖಾತೆ ತೆರೆಯುತ್ತಾರೆ. ಇದಕ್ಕೆ ಬಡ್ಡಿ ನೀಡಲಾಗುವುದಿಲ್ಲ, ಬದಲಾಗಿ ಸೇವಾ ವಸೂಲಿ ಮಾಡಲಾಗುತ್ತದೆ. ಆವರ್ತ ಠೇವಣಿ ಖಾತೆ ಎಂದರೇನು ಮೇಡಮ್? ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಳೆಬಾಳು ವಸ್ತು ಖರೀದಿ, ನೆಲ ಖರೀದಿ, ಕಾರು ಖರೀದಿಗಾಗಿ ತಿಂಗಳು ವ್ಯವಸ್ಥಿತ ಠೇವಣಿ ಹಣವನ್ನು ಜಮಾ ಮಾಡಲು ಈ ಆವರ್ತ ಠೇವಣಿ ಖಾತೆಯನ್ನು ತೆರೆಯುತ್ತಾರೆ. ಅವಧಿ ಮುಗಿದ ನಂತರ ಠೇವಣಿದಾರರು ಹಣವನ್ನು ಬಡ್ಡಿಯನ್ನು ಸೇರಿಸಿ ಹಣವನ್ನು ಬ್ಯಾಂಕಿಗೆ ಹಿಂದಿರುಗಿಸುತ್ತದೆ. ಮೇಡಮ್, ನಿಶ್ಚಿತ ಠೇವಣಿ ಖಾತೆ ಎಂದರೇನು? ಈ ಖಾತೆಯಲ್ಲಿ ಒಂದು ನಿಗದಿತ ಅವಧಿಯನ್ನು ನೀಡಲಾಗಿರುತ್ತದೆ. ನಿಶ್ಚಿತ ಅವಧಿ ಮುಗಿದ ನಂತರ ಠೇವಣಿದಾರರು ಠೇವಣಿ ಹಣವನ್ನು ಬಡ್ಡಿ ಸಮೇತ ಹಣ ಮರಳಿಸಲಾಗುತ್ತದೆ. ಮೇಡಮ್, ಈ ಖಾತೆಯಲ್ಲಿ ಎಷ್ಟು ದಿನಗಳವರೆಗೆ ನಿಶ್ಚಿತ ಠೇವಣಿ ಇಡಬಹುದು? ತಿಂಗಳುಗಳಾಗಬಹುದು, 6 ತಿಂಗಳುಗಳಾಗಬಹುದು, ವರ್ಷಗಳಾಗಬಹುದು, 5 ವರ್ಷಗಳಾಗಬಹುದು, 10 ವರ್ಷವರೆಗೆ ಠೇವಣಿ ಇಡಲಾಗುವುದು. ಅರ್ಜಿ ನಮೂನೆಯಲ್ಲಿ ಏನನ್ನು ಕೇಳಲಾಗಿರುತ್ತದೆ ಮೇಡಮ್? ನಿಮ್ಮ ಹೆಸರು, ಉದ್ಯೋಗ, ವಿಳಾಸ, ವಯಸ್ಸು, 3 ಮಾದರಿ ಸಹಿ ಮತ್ತು ಇತ್ತೀಚಿನ 3 ಭಾವಚಿತ್ರಗಳನ್ನು ಅಂಟಿಸಿಕೊಡಬೇಕು. ಮತ್ತು ಬ್ಯಾಂಕಿನಲ್ಲಿ ಈಗಾಗಲೇ ಖಾತೆ ಹೊಂದಿರುವವರ ಪರಿಚಯಸ್ಥರ ಸಹಿ ಮಾಡಿಸಿಕೊಡಬೇಕು. ಇದು ಬ್ಯಾಂಕಿನ ರಕ್ಷಣಾ ದೃಷ್ಟಿಯಿಂದ ಅವಶ್ಯಕವಾಗಿದೆ. ಮೇಡಮ್, ಈ ಅರ್ಜಿ ನಮೂನೆಯೊಂದಿಗೆ ಮತ್ತೇನಾದರೂ ಲಗತ್ತಿಸಬೇಕಾ? ಹೌದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಎಪಿಕ್ ಕಾರ್ಡ್ ಮುಂತಾದ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ ಕೊಡಬೇಕು. ಪ್ರಾರಂಭಿಕ ಠೇವಣಿ ಮೊತ್ತ ಎಷ್ಟು ಇರುತ್ತದೆ ಮೇಡಮ್? ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಾರಂಭಿಕ ಠೇವಣಿ ಮೊತ್ತ ಇರುವುದಿಲ್ಲ. ಮೇಡಮ್, ಖಾತೆ ತೆಗೆಯುವುದರಿಂದಾಗುವ ಅನುಕೂಲಗಳೇನು? ನಮ್ಮ ಬ್ಯಾಂಕ್ನಲ್ಲಿ ನಿಮ್ಮ ಹಣದ ಭದ್ರತೆ ಕೊಡುತ್ತೇವೆ. ಹಣ ಪಾವತಿ ಮಾಡಲು ಮತ್ತು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ. ವ್ಯಾಪಾರಕ್ಕೆ ಬೇಕಾದ ಸಾಲ ಮತ್ತು ಶಿಕ್ಷಣಕ್ಕಾಗಿ ಬೇಕಾದ ಸಾಲ ಕೊಡುತ್ತೇವೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ATM ಕಾರ್ಡನ್ನು ಒದಗಿಸುತ್ತೇವೆ. ಚೆಕ್ ವಿತರಿಸುತ್ತೇವೆ. ನಿಮ್ಮ ಮೊಬೈಲ್ನಲ್ಲಿ UPI ಮತ್ತು ಪೇಟಿಎಂ ಮಾಡಲು ಬ್ಯಾಂಕ್ನಲ್ಲಿ ಹೊಸ ಖಾತೆ ತೆರೆಯಬೇಕು. ಥ್ಯಾಂಕ್ ಯು ಮೇಡಮ್. ನಿಮ್ಮಿಂದ ಬ್ಯಾಂಕಿನ ಸಂಪೂರ್ಣ ಮಾಹಿತಿ ಸಿಕ್ಕಿತ್ತು. ಈಗಲೇ ತಮ್ಮ ಬ್ಯಾಂಕಿನಲ್ಲಿ ಖಾತೆ ತೆರೆಯಲು ತಿಳಿಸುತ್ತೇನೆ. ಮೋಸ್ಟ್ ವೆಲ್ಕಮ್. ಬನ್ನಿ, ಬ್ಯಾಂಕ್ನ ಉಪಯೋಗ ಪಡೆದುಕೊಳ್ಳಿ. ಧನ್ಯವಾದಗಳು.